ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ಹಸ್ತ ಮತ್ತು ಪಾದನ ಈಸಿಯಾಗಿ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ವರಮಹಾಲಕ್ಷ್ಮಿ ಮುಖಪದ್ಮಕ್ಕೆ 2 ರೀತಿಯ ಅಲಂಕಾರ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸೀರೆನ ಆಲ್ರೆಡಿ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆ ಸೆರಗು ಸ್ವಲ್ಪ ಉದ್ದವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೀರೆ ಉಡ್ಸೋಕ್ಕೂ ಮುಂಚೆ ವರಮಹಾಲಕ್ಷ್ಮಿ ಹಸ್ತ ಮತ್ತು ಪಾದನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಸೀರೆದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದನ್ನು ಕಾಲಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಲಿಗೆ ಈ ರೀತಿ ಬ್ಲೌಸ್ ಪೀಸ್ನ ಎಡ್ಜ್ ಇಟ್ಕೊಂಡು ಈ ರೀತಿ ಸುತ್ಕೊಳ್ತಾ ಬರಬೇಕು. ಸೊ ನೀವು ಸ್ಟಾರ್ಟಿಂಗ್ ಬೇಕಾದರೂ ಪಿನ್ ಹಾಕ್ಕೊಂಡು ಸುತ್ಕೋಬೋದು, ಅಥವಾ ಜಸ್ಟ್ ನಾನಿಲ್ಲಿ ಸ್ಟಾರ್ಟಿಂಗ್ ಪಿನ್ ಹಾಕ್ತಲ್ಲ ಹಾಗೆ ರೋಲ್ ಮಾಡಿ ಎಡ್ಜಿಗೆ ಕೊನೆಗೆ ಒಂದು ಪಿನ್ ಹಾಕ್ತಾಯಿದ್ದೀನಿ. ಈ ರೀತಿ ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಹಾಗೆಯೇ ಇನ್ನೊಂದು ಕಾಲು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ಈಗ 2 ಪಾದಗಳು ಕೂಡ ರೆಡಿ ಆಯಿತು. ನೀವು ಇದನ್ನು ಪದ್ಮಾಸನ ಬೇಕಾದರೂ ಹಾಕಿ ಕೂರಿಸ್ಬೋದು, ಅಥವಾ ದರ್ಬಾರ್ ಲಕ್ಷ್ಮಿ ಆಗಿ ಬೇಕಾದರೂ ಪಾದನ ಹಾಕಿ ಕೂರಿಸ್ಬೋದು. ಬ್ಲೌಸ್ ಪೀಸ್ ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ, ನೆವಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಯಾಕಂದರೆ ಬ್ಲೌಸ್ ಪೀಸ್ ಆಲ್ರೆಡಿ ನಾನು ಪಾದಕ್ಕೆ ರೆಡಿ ಮಾಡ್ಕೊಂಡಿರೋದ್ರಿಂದ ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನಲ್ಲಿ ನಾನು ಮಹಾಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇರೋದು. ಬ್ಲೌಸ್ ಪೀಸ್ನ ಈ ರೀತಿ ಇಟ್ಬಿಟ್ಟು ಹಸ್ತಕ್ಕೆ ಜಸ್ಟ್ ಈ ರೀತಿ ರೋಲ್ ಮಾಡಿ 2 ಪಿನ್ ಹಾಕಬೇಕು. ಈ ಪಿನ್ನು ಹಿಂದೆಗಡೆ ಬರುತ್ತೆ, ಲಕ್ಷ್ಮಿ ಕೂರಿಸ್ತೀವಲ್ಲ ಹಿಂದೆಗಡೆ ಬರುತ್ತೆ, ಯಾವುದೇ ಕಾರಣಕ್ಕೂ ಪಿನ್ನು ಕಾಣಿಸೋದಿಲ್ಲ. ಹಾಗೆ ಇನ್ನೊಂದು ಕೈ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ಇದು 2 ಹಸ್ತಗಳು ಕೂಡ ರೆಡಿ ಆಯಿತು. ಆ್ಯಂಡ್ ಇದನ್ನು ಬಿಂದಿಗೆಗೆ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಫ್ರಂಟಲ್ಲಿ ತೊಗೊಂಡು 2 ಭುಜಗಳಿಗೆ ಪಿನ್ ಹಾಕಬೇಕಾಗುತ್ತೆ. ಈ ರೀತಿ ಪಿನ್ನ ಹಾಕ್ಕೊಂಡ್ಮೇಲೆ ಹಿಂದೆಗಡೆ ಈ ರೀತಿ ಟೈಟಾಗಿ ಎಳೆದು ಇನ್ನೊಂದು ಸೇಫ್ಟಿ ಪಿನ್ ಹಾಕಿ ಜಸ್ಟ್ ಬ್ಲೌಸ್ ಪೀಸ್ನ ಮೇಲೆ ಎಳ್ಕೊಂಡು ಮತ್ತೆ ಇನ್ನೊಂದು ಸೇಫ್ಟಿ ಪಿನ್ನ ಹಾಕಿದ್ರೆ ಸೇಮ್ ಬ್ಲೌಸ್ ಹಾಕಿರೋ ಥರನೇ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಪಿನ್ ಮಾಡಿ ಇಟ್ಕೊಂಡಿರೋ ಸೀರೆನ ತೊಗೊಂಡು ನಾನಿಲ್ಲಿ ಸೆಂಟರ್ ಪ್ಲೀಟ್ಸ್ ಇದೆಯಲ್ಲ ಅದನ್ನು ಈ ರೀತಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಂದಿಗೆ ಒಳಗಡೆ ಹಾಕಿ ಪಾದ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಒಂದು ರೌಂಡಲ್ಲಿ ಹಾಕಬೇಕು. ಇಲ್ಲಿ ಪದ್ಮಾಸನ ಆಗಿರ್ಬೋದು, ಯಾವ ರೀತಿ ಬೇಕೋ ಆ ರೀತಿ ಪಾದನ ನಾವು ಇಟ್ಕೊಳ್ಬೋದು. ನಾನಿಲ್ಲಿ ದರ್ಬಾರ್ ಲಕ್ಷ್ಮಿಯಾಗಿ ಕೂರಿಸ್ತಾ ಇರೋದ್ರಿಂದ ಪಾದನ ದರ್ಬಾರ್ ರೀತಿಯಲ್ಲಿ ಕಾಲ್ ಮೇಲೆ ಕಾಲು ಹಾಕಿರೋ ಥರ ಇಡ್ತಿದ್ದೀನಿ. ಆಮೇಲೆ ಬಿಂದಿಗೆನ ಬ್ಲೌಸ್ ಹಾಕಿರೋ ಬಿಂದಿಗೆನ ಇಟ್ಟು ಈಗ ಸೀರೆ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ದೀನಿ. ಇದಾದಮೇಲೆ ಸೀರೆ ಚೆಸ್ಟ್ ಪ್ಲೀಟ್ಸ್ನ ಅರೇಂಜ್ ಮಾಡ್ತಿದ್ದೀನಿ. ಜಸ್ಟ್ ಈ ರೀತಿ ಹಾಕಿ ಆ ಚೆಸ್ಟ್ ಪ್ಲೀಟ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಪಲ್ಲು ಪ್ಲೀಟ್ಸ್ ಪಿನ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈ ರೀತಿ ಮುಂದೆ ಹಾಕಿ ಉದ್ದ ಬೇಕಂದರೆ ಉದ್ದ ಬಿಡ್ಬೋದು, ಅಥವಾ ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಕೂಡ ಬಿಡ್ಬೋದು. ಆ್ಯಂಡ್ ಇದಕ್ಕೆ ಡಾಬ್ ಹಾಕ್ತಾಯಿದ್ದೀನಿ. ಡಾಬ್ ಹಾಕಿ ಒಡವೆ ಎಲ್ಲ ಹಾಕಿ ಒಂದು ಹಾರ ಹಾಕ್ಬಿಟ್ರೆ ವರಮಹಾಲಕ್ಷ್ಮಿ
ರೆಡಿ. ಸೊ ನೋಡಿದ್ರಲ್ಲ ಈಸಿಯಾಗಿ ಹೇಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅಂತ. ಹಸ್ತ ಪಾದನೂ ಹೇಗೆ ರೆಡಿ ಮಾಡಿಕೊಂಡು ಉಡಿಸಿದ್ರೆ ಇನ್ನೂ ಬೇಗ ಉಡಿಸ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.